ಇರಿ ಅಣ್ಣ, ಆಡಿಸ್ತೀನಿ ಇರಿ ಅಣ್ಣ. ಹೋಗೇ ಮಾದೇಶ್ವರ, ಆಲ್ ದ ಬೆಸ್ಟ್ ಅಣ್ಣ. ಅಯ್ಯಯ್ಯೋ, ನನಗೆ ಬಂತಣ್ಣ. ಅಯ್ಯಯ್ಯೋ, ಇದು ನನಗೆ ಬಂತಲ್ಲಣ್ಣ. ಅಣ್ಣ, ಈಗ ನಿಂದು ಇದೆ ಅಣ್ಣ. ಇದೇನಾ? ಬೆಳಗ್ಗೆ ಎದ್ದು ಯಾರ ಮುಖ ನೋಡ್ದಿ ಅಣ್ಣ? ಇರೋ ಬರೋ ದುಡ್ಡೆಲ್ಲ ನೀನೇ ಹೊಡ್ಕೊಂಡ್ ಹೋಯ್ತಾ ಇದ್ಯಾ? ಕೊಡು ಅಣ್ಣ, ಕೊಡು. ಹೋಗೆ ಮಾದೇಶ್ವರ. ಸರಿ ತಗೊಳ್ಳೋಣ. ತಗೋ 200 ರೂಪಾಯಿಗೆ 2000. ಆಡೆ 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 ಅಣ್ಣ, ಆಡೆ. ಅಣ್ಣ, ಈ ಸಲ ಕಿಂಗ್ ಮೇಲೆ 2000. 2000ನಾ? ಅಯ್ಯೋ ಅಣ್ಣ, 2000 ಆಗ್ತಾವನೆ. ನೀವು ಹಾಕಿ. ನಂದು 2000. ಹಾಕಿ 2000 ಹಾಕಿ. ನೋಡೋಣವಾ? ತೆಗಿತಾ ಇದ್ದೀನಿ. ಓಹೋ, ಈ ಸಲ ಅದೃಷ್ಟ ನನಗೆ ಬಂದಿದೆ. ಇಲ್ಲಿರೋ ದುಡ್ಡೆಲ್ಲ ನನಗೆ. ಆದ್ರೂ ನೀವ್ ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಅದೃಷ್ಟನ ಇನ್ನೊಂದ್ಸಲ ಪರೀಕ್ಷೆ ಮಾಡೋಣ. ಆಡಿ 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 ಅಣ್ಣ, ಆಡಿ ಅಣ್ಣ, ಆಡಿ. ಆಡಿ ಅಣ್ಣ, ಹಾಕಿ ಅಣ್ಣ, ಆಡಿ ಅಣ್ಣ, ಆಡಿ ಆಡಿ ಅಣ್ಣ, ಆಡಿ ಅಣ್ಣ, ಆಡಿ 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 ಆಡಿ. ಕಲ್ಯಾಣಿ, ಆಫೀಸರ್ ನಿನ್ ಮನ್ಸಲ್ಲೇ ಇದ್ದಾರೆ. ಅದಕ್ಕೆ ನೋಡಿದ ಜಾಗದಲ್ಲೆಲ್ಲ ಅವರೇ ಕಾಣಿಸ್ತಿದ್ದಾರೆ. ಸ್ವಲ್ಪ ಮನ್ಸನ್ನ ಕಂಟ್ರೋಲಲ್ಲಿ ಇಟ್ಕೋ. ಇನ್ಮೇಲೆ ನೀನು ಅಲರ್ಟ್ ಆಗಿರ್ಬೇಕು. ಹೌದು, ಅಷ್ಟು ಜನ ಗುಂಪು ಕಟ್ಕೊಂಡಿದಾರಲ್ಲ, ಏನಾದ್ರೂ ಜಗಳ ಆಗ್ತಿದ್ಯಾ? ಏಯ್, ಪೊಲೀಸವ್ರು ಬಂದ್ರು, ನಡೀರ ಹೋಗೋಣ. ಅಣ್ಣ, ನಿಂಗೇನು ಆಗಲ್ಲಣ್ಣ. ಅಣ್ಣ, ನಿಂಗೇನು ಆಗಲ್ಲಣ್ಣ. ಈಗೇನು ಇಟ್ಕೊಳ್ಳೋಣ. ಅಣ್ಣ ಅಣ್ಣ, ಏನದು?
ಎಲ್ಲ ಗುಮ್ ಕಟ್ಕೊಂಡಿದ್ದೀರಾ? ಮೂರ್ಛೆ ಮೇಡಮ್. ಏನು? ಅದೇ ಮೇಡಮ್, ಮೂರ್ಛೆ ಅಂತಾರಲ್ಲ, ಅಲ್ಲೊಬ್ಬ ಮೂರ್ಛೆ ಬಂದು ಬಿದ್ದೋಗಿದ್ದಾನೆ ಮೇಡಮ್. ಅಣ್ಣ, ಅಯ್ಯೋ ಬರ್ತಿದ್ದಾಳೆ. ಅಣ್ಣ, ನಿನಗೆಂತ ಕಷ್ಟ ಬಂದಿದೆ ಅಣ್ಣ. ಅಯ್ಯೋ, ಓದ್ಲಾ ನೋಡು. ಬೀಗನ್ ಗಟ್ಟಿ ಹಿಡ್ಕೋಣ. ನೋಡು, ಬೀಗ ಗಟ್ಟಿ ಹಿಡ್ಕೋಣ. ಕಡಿಮೆ ಆಗೋಗುತ್ತಣ್ಣ, ಕಡಿಮೆ ಆಗೋಗುತ್ತೆ. ನಿನ್ಗೇನು ಆಗಲ್ಲ ಅಣ್ಣ, ನಿನ್ಗೇನು ಆಗಲ್ಲ. ಅಮ್ಮ, ಹೇಳಮ್ಮ. ಏನಮ್ಮ, ಸ್ಟೇಷನ್ಗೆ ತಲುಪಿದ್ಯಾ? ಡ್ಯೂಟಿಗೆ ಜಾಯ್ನ್ ಆದ್ಯಾ? ಇನ್ನೂ ಇಲ್ಲಮ್ಮ, ಹೋಗ್ತಾ ಇದ್ದೀನಿ. ಬೇಗ ಹೋಗಮ್ಮ. ಇನ್ನೊಂದು ಅರ್ಧ ಗಂಟೆಲಿ ರಾಹುಕಾಲ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಬೇಗ ಹೋಗಿ ಸ್ಟೇಷನ್ ತಲುಪ್ಕೋ. ಸರಿನಮ್ಮ, ಹತ್ರನೇ ಇದ್ದೀನಿ. ಒಂದು 1/4 ಗಂಟೆಲಿ ರೀಚ್ ಆಗ್ತೀನಿ. ಸರಿಮಾ. ಏನೋ ಆ ಪೊಲೀಸ್ ಅಮ್ಮ ಓದ್ಲಾ? ಅಣ್ಣ, ನೀನೇನು ಮಾತಾಡ್ದೆ ಮಲ್ಕೋ. ಫೋನ್ ನಲ್ಲಿ ಮಾತಾಡ್ತಿದ್ದಾಳೆ. ಅವಳಲ್ಲಿ ನಿಂತಿದ್ರೆ ಪಳಪಳ ಅಂತ ಹೊಡಿತಾವಳಲ್ಲೋ. ಲೇ, ಆ ಪೊಲೀಸ್ ಅಮ್ಮ ಹೆಂಗೋಳೆ, ಸಕ್ಕತ್ತಾಗೋಳಲ್ಲ. ನೀನ್ ಹೀಗ್ ಜೋರಾಗಿ ಮಾತಾಡಿದ್ರೆ ಆ ಪೊಲೀಸಿಗೆ ಕೇಳ್ಸಲ್ವಾ? ಲಾಟಿಲಿ ಬಾಸುಂಡೆ ಬರಂಗ್ ಬಾರಿಸ್ತಾಳೆ. ಲೇ, ಏನೋ ನೀನು ಹೆಂಗಿದ್ದಾಳೆ ಹೇಳೋ ಅಂದ್ರೆ ಏನೇನೋ ಹೇಳಿ ತಲೆ ಕೆಡಿಸ್ತಾ ಇದೆಯಲ್ಲೋ. ಏನಿದಾಳ ಪೊಲೀಸಮ್ಮ, ಸ್ವೀಟ್ ಅಂಗಡಿಲಿ ಸಿಗೋ ರಸಗುಲ್ಲ ತರ ಸಾಕಾತಾಗವಳೆ. ನೋಡ್ತಿದ್ದಂಗೆ ತಲೆ ತಿರುಗೋಯ್ತಾಯ್ತಲ್ಲೋ. ಅಯ್ಯೋ ತಂದೆ, ನೀನ್ ಹೀಗೆ ಪೊಲೀಸ್ ಹುಡುಗಿಗೆ ಲೈನ್ ಹಾಕ್ತಾ ಇದೆ ಅಂತ ಅನ್ಕೋ, ನಮ್ ದಂಧೆಗೆ ಬೀಗ ಬೀಳತ್ತೆ. ಮೊದ್ಲು ಆಟೋ ಶುರು ಮಾಡೋ. ಹೋಗಲೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ತುಂಬಾ ಕಷ್ಟಪಟ್ಟು ಟೆಸ್ಟ್ ಎಲ್ಲ ಬರೆದು ಟ್ರೈನಿಂಗ್ ಮಾಡಿ ಸರ್ವಿಸ್ಗೆ ಬಂದ್ರೆ ನೀನು ಈ ಪೋಸ್ಟ್ಗೆ ಈಸಿಯಾಗಿ ಬಂದಿದೀಯಾ. ಸಿಂಪಲ್ ಆಗಿ ನಿನ್ ಗಂಡನ ಹೆಸರಲ್ಲಿ ಜಾಬ್ ಗಿಟ್ಟಿಸ್ಕೊಂಡೆ. ಅಯ್ಯೋ, ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ಈಗ ನಾನಂತದ್ ಏನ್ ಹೇಳ್ದೆ? ನಿನ್ ಗಂಡ ಒಳ್ಳೆ ಪೊಲೀಸ್ ಆಫೀಸರ್, ಅದಕ್ಕೆ ಯಾವ ಕಷ್ಟನೂ ಇಲ್ದೆ ಕಮಿಷನರ್ ನಿನ್ನ ನೇರವಾಗಿ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ರು ಅಂತ ಹೇಳ್ದೆ. ನಾನಷ್ಟು ಈಸಿಯಾಗಿ ಈ ಕೆಲ್ಸಕ್ಕೆ ಬರಲಿಲ್ಲ ಸರ್. 3 ತಿಂಗಳು ಟ್ರೈನಿಂಗ್ ತಗೊಂಡಿದ್ದೀನಿ. ನನ್ನ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಆ ಕಾರಣಕ್ಕೆ ಕಾನ್ಸ್ಟೇಬಲ್ ಪೋಸ್ಟ್ ಕೊಟ್ಟಿದ್ದಾರೆ. ಓ ಹೌದಾ? ಇಲ್ಲ ಅಂದ್ರೆ ನನ್ನ ಕೆಳಗಿಳಿಸಿ ನೇರವಾಗಿ ನಾನು ಕುರ್ಚಿಲೆ ಕೂತ್ಕೋತಾ ಇದ್ಯಾ? ಬರೋ ಪ್ರತಿಯೊಬ್ರು ಹೀಗೆ ಅನ್ಕೋತಾರೆ, ಇದನ್ನು ಮಾಡಿದ್ರೆ ಅದಾಗುತ್ತೆ, ಅದನ್ನು ಮಾಡಿದ್ರೆ ಇದಾಗುತ್ತೆ ಅಂತ. ಸರಿ ಹೋಗೋ, ನಿನ್ ಗಂಡ ಏನೋ ದೊಡ್ಡ ಆಫೀಸರ್ ಇರ್ಬೋದು, ಅವನ ಹೆಂಡತಿ ಅಂತ ನಿನಗಿಷ್ಟ ಬಂದ ಹಾಗೆ ಇರ್ಬೋದು ಅನ್ಕೋಬೇಡ.
ನೀನು ಕಾನ್ಸ್ಟೇಬಲ್ ತರನೇ ಇರು. ಸ್ವಲ್ಪ ತಗ್ಗಿ ಬಗ್ಗೆ ನಡೆದ್ರೆ ಒಳ್ಳೇದು. ಇಲ್ಲಿ ನೋಡು ಅರುಣ. ಎಸ್ ಸರ್. ಅರುಣ ನೋಡಿಲ್ಲಿ, ಇವ್ರಿಗೆ ಸ್ವಲ್ಪ ಅಹಂಕಾರ ಇದೆ ಅನ್ಸುತ್ತೆ. ಹೇಳು, ಸ್ಟೇಷನ್ ಅಂದ್ರೆ ಹೇಗಿರುತ್ತೆ, ಇಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಆಯ್ತು ಸರ್. ಹೊಸೊಬ್ರಿಗೆ ಹೊಸ ಏರಿಯಾ ಆದ್ರೆ ತುಂಬಾ ಬೆಟರ್. ಇವತ್ತು ನಿಮ್ಮಿಬ್ರು ಡ್ಯೂಟಿ ಅಲ್ಲೇ. ಎಸ್ ಸರ್. ಎಸ್ ಸರ್. ಇಲ್ಲಿ ನೋಡು, ನಿನ್ನ ಹೆಸರೇನು? ಕಲ್ಯಾಣಿ. ಕಲ್ಯಾಣಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೆಲ್ಕಮ್. ತಗೋ ಇದನ್ನ. ಓ, ಅವಳಿಗೆ ಯಾಕ್ರಿ ಗಾಡಿ ಕೊಡ್ಸಿದ್ರಿ ಅಂತ ಕೇಳಿದ್ರೆ ಎಲ್ರು ಮುಂದೆ ಜೋಕ್ ಮಾಡ್ತೀರಾ? ನಾನ್ ಜೋಕ್ ಮಾಡಿದ್ರೆ ನಿನ್ಗೆ ಹೇಗೂ ನಗು ಬರಲ್ಲ. ನಗೋರಾದ್ರೂ ನಗ್ತಾರೆ ಅಂತ ಏನೋ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಅಷ್ಟಕ್ಕೂ ಕಲ್ಯಾಣಿಗೆ ಈಗ ಯಾಕ್ರಿ ಗಾಡಿ ಕೊಡ್ಸಿದ್ರಿ ನೀವು? ದುಡ್ಡು ಅಷ್ಟು ಜಾಸ್ತಿ ಆಗಿದ್ಯಾ ನಿಮ್ಗೆ? ಲೋನ್ ಅಲ್ಲಿ ಗಾಡಿ ಕೊಡ್ಸೋಂತ ಅವಶ್ಯಕತೆ ಏನಿತ್ತು? ತಪ್ಪೇನಿದೆ? ತಪ್ಪೇನಿದೆ ಅಂತ ಕೇಳ್ತಿರಲ್ಲ. ಅವಳು ಮಾಡಿರೋ ಕೆಲ್ಸಕ್ಕೆ ನಾವು ಅವಳ ಮುಖನೂ ಕೂಡ ನೋಡಬಾರ್ದು. ಅಂಥದ್ರಲ್ಲಿ ಲೋನಲ್ಲಿ ಅವಳು ಗಾಡಿ ಕೊಡಿಸ್ಬೇಕಾ? ದಮಯಂತಿ, ಇಂಥ ಟೈಮಲ್ಲಾದ್ರೂ ನಮ್ಮಲ್ಲಿರೋ ಮನುಷ್ಯತ್ವ ಹೊರಗಡೆ ಬರ್ಬೇಕು ಕಣೆ. ಯಾರೋ ಬೇರೆಯವ್ರಿಗೆ ಕೊಡ್ಸಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಕಲ್ಯಾಣಿ ನಮ್ ಸೊಸೆ, ನಮಗ್ ಮಾತ್ರ ಇನ್ಯಾರಿದ್ದಾರೆ ಕಲ್ಯಾಣಿ ಬಿಟ್ರೆ? ನಾನ್ ಹೇಳ್ತಿರೋದು ಅದೇ. ಅವಳು ನಮ್ ಸೊಸೆ, ಮಗಳಲ್ಲ. ಸಾಲ ಮಾಡಿ ವಸ್ತುಗಳನ್ನ ಕೊಡ್ಸೋದಿಕ್ಕೆ. ಈಗ ಅವಳು ಗಾಡಿಲಿ ಹೋಗಿ ಸಂಪಾದನೆ ಮಾಡ್ಕೊಂಡ್ ತಂದ್ರೆ ಮಾತ್ರ ನಾವು ತಿನ್ನೋದಕ್ಕಾಗೋದಾ? ನಾನ್ ಬದುಕಿರ್ಬೇಕಾದ್ರೆ ನಿನ್ಗೆ ಯಾರು ಊಟ ಹಾಕೋ ಅಗತ್ಯ ಇಲ್ಲ. ಆದ್ರೆ ಸೊಸೆಯಾಗಿ ಅವಳು ಒಳ್ಳೇದು ಕೆಟ್ಟದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗಿದೆ. ನಮಗೆ ನಮ್ಮ ಮಗ ಇಲ್ದೇ ಇರೋ ಹಾಗೆ ಮಾಡಿರೋ ಅವಳು ನಮ್ ಜವಾಬ್ದಾರಿ ಹೇಗಾಗ್ತಾಳೆ? ಶೌರ್ಯ ಸತ್ತು ಹೋಗೋದಕ್ಕೆ ಕಲ್ಯಾಣಿನೇ ಕಾರಣ ಅನ್ನೋ ಹಾಗೆ ಮಾತಾಡ್ಬೇಡ ದಮಯಂತಿ. ನಮ್ ಮಗ ಇಲ್ಲ, ಹಾಗಿದ್ದಾಗ ಅವನ ನಂಬ್ಕೊಂಡು ಅವನ ಜೀವನದಲ್ಲಿ ಬಂದ ಕಲ್ಯಾಣಿ ಜವಾಬ್ದಾರಿ ನಮ್ದಲ್ಲದೆ ಇನ್ಯಾರದಾಗತ್ತೆ? ನಾಳೆ ನಾವು ಇರಬಹುದು, ಇಲ್ಲದೆ ಇರಬಹುದು. ಅದಕ್ಕೆ ಕಲ್ಯಾಣಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ನಾವು ಮಾಡ್ಬೇಕಾಗಿರೋದನ್ನ ಮಾಡ್ಲೇಬೇಕು. ಆಗ್ಲೇ ಅವಳ ಭವಿಷ್ಯ, ಮಗು ಭವಿಷ್ಯ ಚೆನ್ನಾಗಿರುತ್ತೆ. ನಾನ್ ಮತ್ತೆ ಹೇಳಲ್ಲ, ಇನ್ಮೇಲಿಂದ ನಮಗೆ ಮಗ ಆದ್ರೂ ಮಗಳಾದ್ರೂ ಕಲ್ಯಾಣಿನೇ. ಯಾವತ್ತಿಗೂ ಸಾಧ್ಯ ಇಲ್ಲ. ಮಧ್ಯದಲ್ಲಿ ನಿಂದೇನೋ ಗಲಾಟೆ. ನಿದ್ದೆ ಮಾಡದೆ ಯಾಕೋ ನನ್ನ ಗೋಳಿಕೋತಿದ್ಯಾ? ಸ್ವಲ್ಪ ಹೊತ್ತು ಮಲ್ಗೋಕಾಗಲ್ವಾ ನಿನ್ನು? ದಮಯಂತಿ, ಚಿಕ್ಕ ಮಗು, ಅದ್ರ ಮೇಲೆ ಕೈ ಮಾಡ್ತಿದ್ಯಲ್ಲ, ಮನುಷ್ಯಲೇನ ನೀನು? ಅವನ್ ತಂದೆ ಫೋಟೋ ನೋಡಿ ಅವನ ಆಟ ಆಡ್ತಿದ್ರೆ ಅವನ ಮೇಲೆ ಕೈ ಮಾಡ್ತಿದ್ಯಾ?
ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ಕೈ ಮಾಡಕ್ ನೋಡ್ತಿದ್ಯಾ? ಇವಳಲ್ಲಿರೋ ಮನುಷ್ಯತ್ವ ದಿನೇ ದಿನೇ ಸಾಯ್ತಾ ಇದೆ ಅತ್ತೆಮ್ಮ. ಹೌದು, ಸತ್ತು ಹೋಗ್ತಿದೆ. ಎದೆ ಎತ್ತರಕ್ಕೆ ಬೆಳೆದ ನನ್ನ ಮಗನ ಕಳ್ಕೊಂಡು ದುಃಖ ಯಾರಿಗ ಅರ್ಥ ಆಗತ್ತೆ? ಈಗ ಅವನ ಹತ್ತು ಮಾತ್ರಕ್ಕೆ ಅಥವಾ ನೀವೆಲ್ಲರೂ ಹತ್ತು ಮಾತ್ರಕ್ಕೆ ಹೋಗಿರೋ ನನ್ನ ಮಗ ವಾಪಸ್ ಬರ್ತಾನ? ಏನು ಅನ್ಕೋಬೇಡಿ ಅತ್ತೆಮ್ಮ. ಶೌರ್ಯ ತೀರ್ ಹೋಗಿದ್ದ ನನ್ನ ನೋವಲ್ಲಿ ದಮಯಂತಿ ಏನ್ ಮಾಡ್ತಿದ್ದಾಳೋ ಏನ್ ಮಾತಾಡ್ತಿದ್ದಾಳೋ ಅಂತ ಅರ್ಥನೇ ಆಗ್ತಾ ಇಲ್ಲ. ನನ್ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾಳಿ ಅಂದ್ರೆ ಹೇಗಿದ್ದ ದಮಯಂತಿ ಹೇಗಾದ್ಲು ಅನ್ನೋದೇ ನನ್ನ ನೋವು. ದಮಯಂತಿಗೆ ವಯಸ್ಸಾಗಿದೆಯೇ ಹೊರತು ಮನಸ್ಸು ಮಾತ್ರ ಇನ್ನೂ ಮಗು ಹಾಗೇ ಇದೆ. ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಬಾಯಿಗೆ ಬಂದಾಗ ಹೇಳ್ಬಿಡ್ತಾಳೆ. ಆದ್ರೆ ಶೌರ್ಯ ತೀರ್ ಹೋದ್ಮೇಲೆ ಅವಳು ಹುಚ್ಚಿದಾರ ಆಗ್ಬಿಟ್ಟಿದ್ದಾಳೆ. ಸರಿಯಾಗಿ ಊಟ ಮಾಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಹೆತ್ತ ತಾಯಿ ತನ್ನ ಮಗನ ಅಷ್ಟು ಬೇಗ ಹೇಗೆ ಮರೆಯೋದಕ್ಕೆ ಸಾಧ್ಯ? ಮನಸ್ಸಿನ ನೋವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗದೆ ಹಾಗೆಲ್ಲ ನಡ್ಕೊಳ್ತಾ ಇದ್ದಾಳೆ. ಅದನ್ನ ಅರ್ಥ ಮಾಡ್ಕೋಬೇಕೇ ಹೊರತು ಕೋಪ ಮಾಡ್ಕೋಬಾರ್ದು. ಯಾವಾಗ ಕೋಪ ಮಾಡ್ಕೊಂಡಿದ್ವಿ ಈ ಕೋಪ ಮಾಡ್ಕೊಳ್ಳೋದಿಕ್ಕೆ? ಅಕ್ಕನ ಮನ್ಸು ಎಲ್ರಿಗೂ ಗೊತ್ತು. ಅದಕ್ಕೆ ಅವಳೇನೇ ಮಾತಾಡಿದ್ರು ಯಾರು ಅದನ್ನ ಮನ್ಸಿಗೆ ತಗೊಳ್ಳೋದಿಲ್ಲ. ಹಾಗಂತ ಅವಳನ್ನ ಹಾಗೆ ಇರೋದಕ್ ಬಿಟ್ರೆ ಅವಳು ಹುಚ್ಚಿ ಆಗ್ಬಿಡ್ತಾಳೆ. ಅಳಿಯಂದ್ರೆ ಗಂಡನಾಗಿ ನೀನೇ ಅವಳನ್ನ ಆ ನೋವಿಂದ ಆಚೆ ಕರ್ಕೊಂಡ್ ಬರ್ಬೇಕು. ಸರಿ ಅತ್ತೆಮ್ಮ. ನಿಲ್ಸು ಸೈಡಿಗೆ ಬನ್ನಿ. ಸೈಡಿಗೆ ಬಾ. ಸರಿ, ಹೊರಡು. ಸಿದ್ದು, ಆ ಕಲ್ಯಾಣಿ ಕೂಡ ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾಳೆ. ಡಿಪಾರ್ಟ್ಮೆಂಟು ಆ ಶೌರ್ಯನ್ ಹೆಂಡತಿ ಅನ್ಬಿಟ್ಟು ಕಾನ್ಸ್ಟೇಬಲ್ ಕೆಲಸ ಕೊಟ್ಟಿರ್ಬೇಕು. ಕಲ್ಯಾಣಿ ನಮ್ಮನ್ನು ನೋಡೋದು ಒಳ್ಳೇದಲ್ಲ, ಆದ್ರೂ ಅವಳ ಜೊತೆ ನಮ್ಗೇನು, ಶಾಪಿಂಗ್ ಹೋಗೋಣ ಬಾ. ಸ್ಯಾಮ್ ಇಳಿ.